ಇವತ್ತಿನ ಯುಗ ನೋಡ್ರಿ ಹೆಂಗಿದೆ. ಜಪಾನ್ ಇಸ್ ಪ್ಲಾನಿಂಗ್ ಸ್ಪೇಸ್ ಟೂರಿಸಮ್ ಮಾತನಾಡ್ತಿದೆ. ಜಪಾನ್ ಹೆಕ್ಸಾ ಟ್ರ್ಯಾಕ್ ಅಂತ ಮಾಡಿ ಇವತ್ತು ಮುಂದೆ ಬರ್ತಕ್ಕಂಥದ್ರಲ್ಲಿ ಯು ಕ್ಯಾನ್ ಟ್ರಾವೆಲ್ ಟು ಮಾರ್ಸ್ ಅಂಡ್ ಮೂನ್. ಆ ಯೋಚನೆ ಜಪಾನ್ ಇದೆ. ಚೈನಾ 3 ಗಾರ್ಜಸ್ ಡ್ಯಾಮ್ ಅಂತ ಕಟ್ಟಿದೆ. 3 ಗಾರ್ಜಸ್ ಡ್ಯಾಮ್ ನಲ್ಲಿ ಸುಮಾರು ಒಂದೇ ಒಂದು ಲೇಕ್, ಅದು ಆರ್ಟಿಫಿಷಿಯಲ್ ಲೇಕ್ ಕಟ್ಟಿರ್ತಕ್ಕಂಥದ್ದು. ವೇರ್ ನಾಸಾ ಇಸ್ ಪ್ರಿಡಿಕ್ಟಿಂಗ್ ದ 0.06% ಆಫ್ ಅರ್ತ್ ರೊಟೇಷನ್ ಇದರಿಂದ ಸ್ಲೋ ಆಗಿದೆ ಅಂತ ಹೇಳಿ ನಾಸಾ ಇಸ್ ಟೆಲಿಂಗ್. ಅವರು ಸೈನ್ಸ್ ಅಂಡ್ ಟೆಕ್ನಾಲಜಿನಲ್ಲಿ, ಎಜುಕೇಶನ್ ನಲ್ಲಿ, ಇನೋವೇಷನ್ಗೆ ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದಾರೆ ಅಂತ ನಾವು ನಮ್ಮ ದೇಶಕ್ಕೆ ಹೋಲಿಸ್ಕೊಂಡು ನೋಡಿದ್ರೆ ಇದಕ್ಕೆ ಎಲ್ಲೋ ಒಂದು ಜಾಗದ ಉತ್ತರ ಸಿಗುತ್ತೆ. ಇದು ನಮ್ಮಲ್ಲಿ ಏನಾಗಿದೆ, ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಗುಡಿ ಗುಂಡಾರಗಳು, ಮಸ್ಜಿದ್ಗಳು, ಪಬ್ಲಿಸಿಟಿಗಳು, ಹೊಸ 8,500 ಕೋಟಿ ಏರೋಪ್ಲೇನ್ಗಳು, ಕೇಂದ್ರ ಸರ್ಕಾರ 6,500 ಕೋಟಿ ಕೇವಲ ಪಬ್ಲಿಸಿಟಿ ಖರ್ಚು ಮಾಡಿರ್ತಕ್ಕಂಥದ್ದು. ಇಂಥ ಹಲವಾರು ಉದಾಹರಣೆಗಳನ್ನ ಕೊಡಬಹುದು, ಬಟ್ ಈ ವೇದಿಕೆ ಅಲ್ಲ. ಆದರೆ ಎಲ್ಲೋ ಒಂದು ಜಾಗದಲ್ಲಿ ನಾವೇನಿಲ್ಲಿ ಸಮಾನಸ್ಕರಿದ್ದೀವಿ, ನಾವೆಲ್ಲ ಚಿಂತಕರಾಗಿ ನಾವು ಒಂದೇ ರೀತಿಯಾದಂಥ ಐಡಿಯಾಲಜಿ ನಾವನ್ನ ಗುರುತಿಸ್ಕೊಂಡು ನಾವು ಒಬ್ಬರಿಗೊಬ್ಬರಿಗೆ ಸೇರಿದ್ದೀವಿ. ಇದ್ರ ಬಗ್ಗೆ ಒಂದು ಲಾರ್ಜರ್ ಪ್ಲಾಟ್ಫಾರ್ಮ್ ಆಗಬೇಕು, ಚರ್ಚೆ ಮಾಡೋಣ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ.